ಈ ಸಿನಿಮಾ ಈ ರೀತಿ ಬರೋದಕ್ಕೆ ಬರುವ ಶ್ರೇಯಸ್ಸು ನಮ್ಮ ಶ್ರೇಯಸ್ಸಿಗೆ ಸಿಗಬೇಕು. ಏಕೆಂದರೆ ನಾನು 18 ವರ್ಷದ ಹಿಂದೆ ಆದಿನಗಳು ಮಾಡಿದ್ದು. ಆ ಸಿನಿಮಾ ಥರದ್ದೇ ಇನ್ನೊಂದು ಸಿನಿಮಾನ ಮಾಡಬೇಕು ಅಂತ ನನ್ನ ಹತ್ರ ಶ್ರೇಯಸ್ ಅವ್ರು ಬಂದರು. ಆ ಸಿನಿಮಾ ನಾನು ವಿನೋದ್ ಪ್ರಭಾಕರ್ ಅವ್ರನ್ನ ಲೀಡಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಕೂಡ ಶ್ರೇಯಸ್ ಅವರು ಕೇಳಿದ್ರು. ಶ್ರೇಯಸ್ ಅವರು, ಪದ್ಮಾವತಿ ಮೇಡಮ್ ಇಬ್ಬರು ಸೇರಿ ಈ ಸಿನಿಮಾನ ಬಹಳ ಅದ್ಭುತವಾಗಿ, ಬಹಳ ಮಹತ್ವಾಕಾಂಕ್ಷೆಯಿಂದ ನಿರ್ಮಾಣ ಮಾಡಿದ್ದಾರೆ. ಸಂತೋಷ್ ನಾರಾಯಣನ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಕರ್ಕೊಂಡ್ಬಂದಿದ್ದಾರೆ. ನನ್ನ ಆದಿನಗಳು ಸಿನಿಮಾದಲ್ಲಿ ಇದ್ದಂಥ ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ ಮತ್ತೆ ಈ ಸಿನಿಮಾಗೆ ಬರಲೇಬೇಕು ಅಂತ ಇನ್ಸಿಸ್ಟ್ ಮಾಡಿದವರು ಅವರು. ಸೊ ಈ ಸಿನಿಮಾ ಹೀಗೆ ಬರೋದಕ್ಕೆ ಬಹಳ ದೊಡ್ಡ ಕಾರಣ ನಮ್ಮ ನಿರ್ಮಾಪಕರು. ಈ ನಮ್ಮ ಟೈಟಲ್ ಲಾಂಚ್ ಮಾಡಿದಾಗ ನಮ್ಮ ನಿರ್ಮಾಪಕರು ಒಂದು ಮಾತನ್ನು ಹೇಳಿದರು. ನಾವು ಸುಮ್ಮನೆ ಹಾಗೆ ಬಂದು ಹೋಗುವಂಥ ನಿರ್ಮಾಪಕರಲ್ಲ, ಇಲ್ಲಿ ಉಳ್ಕೊಳ್ಳೋವಂಥ ನಿರ್ಮಾಪಕರು, ಒಂದು ಇತಿಹಾಸನ ಸೃಷ್ಟಿ ಮಾಡಕ್ಕೆ ಹೊರಟಿದ್ದೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಅದೇ ಟೈಟಲ್ ಲಾಂಚಲ್ಲಿ ನಮ್ಮ ವಿನೋದ್ ಪ್ರಭಾಕರ್ ಅವರು ಒಂದು ಮಾತು ಹೇಳಿದರು. ನಾನು ಬರೀ ಬೆವರು ಮಾತ್ರ ಕೊಡೋದಿಲ್ಲ ಈ ಸಿನಿಮಾಗೆ, ನನ್ನ ರಕ್ತನೂ ಕೊಡ್ತೀನಿ ಅಂತ ಹೇಳಿದರು. ಆಯಿತಾ? ಈ ಎರಡೂ ಮಾತುಗಳನ್ನು ಇಬ್ಬರೂ ಕೂಡ ಉಳಿಸ್ಕೊಂಡಿದ್ದಾರೆ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಂಥ ಅದ್ಭುತವಾದ ನಿರ್ಮಾಪಕರು, ಇಂಥ ಅದ್ಭುತವಾದ ಹೀರೋ ಸಿಕ್ಕಿರೋದು ನನ್ನ ಸೌಭಾಗ್ಯ. ಹಾಗೆ ನಮ್ಮ ಛಾಯಾಗ್ರಾಹಕರು HC ವೇಣು ಅವರು, ನೋಡಿದಿರಾ ಅವ್ರನ್ನ ಎಷ್ಟೋ ಸಿನಿಮಾಗಳಲ್ಲಿ ನೀವು ಅವರ ವರ್ಕ್ ನೋಡಿದಿರಾ. ಇದು ಅವರ 51ನೇ ಸಿನಿಮಾ. ಅದ್ಭುತವಾಗಿ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ. ಇದು ಸಂತೋಷ್ ನಾರಾಯಣನ್ ಅವರ 51ನೇ ಸಿನಿಮಾ ಕೂಡ. ಅವರು ಈಸ್ ಅನ್ ಅದರ್ ಬಿಗ್ ಸ್ಟ್ರೆಂತ್ ಫಾರ್ ದಿಸ್ ಮೂವಿ. ನನ್ನ ಎಡಿಟರ್ ಇಲ್ಲಿ ಬಂದಿದ್ದಾರೆ, ಹರಿದಾಸ್ KGF ಅವರು. ದಯವಿಟ್ಟು ಎದ್ದು ನಿಂತ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ ಆದಿನಗಳು ಸಿನಿಮಾಯಿಂದ ಇವಾಗಿನ ತನಕ ಎಲ್ಲ ಸಿನಿಮಾಗಳನ್ನು ಎಡಿಟ್ ಮಾಡಿರುವಂಥವ್ರು ಹರಿದಾಸ್ KGF ಅವರು. ವಿಶ್ವಾಸ್ ಕಶ್ಯಪ್ ಅವರು ನಮ್ಮ ಆರ್ಟ್ ಡೈರೆಕ್ಟರ್. ಯಾಕೆಂದರೆ ಇದೊಂದು 1980s 90s ರೀಕ್ರಿಯೇಟ್ ಮಾಡಬೇಕು ಅಂದರೆ ಅದಕ್ಕೆ ವೇಣು ಅವರಷ್ಟೇ, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳಷ್ಟೇ ಕಾಂಟ್ರಿಬ್ಯೂಷನು ವಿಶ್ವಾಸ್ ಕಶ್ಯಪ್ ಅವ್ರದ್ದಾಗಿತ್ತು. ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇದಕ್ಕಿದೆ. ಇನ್ನು ಒಬ್ಬೊಬ್ಬರು ಆರ್ಟಿಸ್ಟ್ಗಳ ಹೆಸರು ನಾನು ಹೇಳೋಕ್ಕಾಗೋದಿಲ್ಲ. ಯಾರೋ ಒಬ್ರು ಬಂದು ಹೇಳಿದ್ರು, ಒಂದು 2-3 ಜನ ಆರ್ಟಿಸ್ಟ್ನ ನೀವು ಕರೆದಿಲ್ಲ ಅಂತ. ಆ್ಯಕ್ಚುಲಿ 2-3 ಜನ ಆರ್ಟಿಸ್ಟ್ ಅಲ್ಲ, ಒಂದು 50 ಆರ್ಟಿಸ್ಟನ್ನು ಕರೆಯೋಕ್ಕಾಗಿಲ್ಲ ಇವತ್ತು. ಯಾಕೆಂದರೆ ಅಷ್ಟು ದೊಡ್ಡ ಒಂದು ಪ್ರತಿಭಾವಂತ ನಟರ ದಂಡೇ ಇದೆ ಈ ಸಿನಿಮಾಗೆ. ಸೊ ಇಲ್ಲಿ ನೀವು ಟೀಸರ್ ನೋಡಿದಿರಾ, ಸಿನಿಮಾ ಇನ್ನೂ ಬರೋದಿದೆ, ನಮ್ಮ ಟ್ರೈಲರ್ ಲಾಂಚ್ ಆಗೋದಿದೆ, ಇನ್ನೂ ಒಂದಷ್ಟು ಹಾಡುಗಳನ್ನ ನಾವು ಬಿಡುಗಡೆ ಮಾಡಲಿದ್ದೀವಿ. ಸೊ ನಮ್ಮ ಮಾಧ್ಯಮ ಮಿತ್ರರು ಯಾವಾಗಲೂ ಒಳ್ಳೆ ಸಿನಿಮಾ ಮಾಡಿದಾಗ ನಮಗೆ ಕೈ ಹಿಡಿದಿದ್ದೀರಾ, ನಮ್ಮನ್ನ ಪ್ರೋತ್ಸಾಹ ನೀಡಿದ್ದೀರಾ. ಜನರಿಗೆ ಹೋಗೋದಕ್ಕೆ ನೀವೇ ನಮ್ಮ ಸೇತುವೆ. ದಯವಿಟ್ಟು ಈ ಸಿನಿಮಾಗೆ ಆದಷ್ಟು ಪ್ರಚಾರವನ್ನು ಕೊಡಿ. ನಮ್ಮ ನಿರ್ಮಾಪಕರಿಗೆ ಅದರಿಂದ ಜನರ ಹತ್ರ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ. ಜನರು ಈ ಸಿನಿಮಾ ಇದೆ, ಈ ಸಿನಿಮಾ ಬಂದು ನೋಡಬೇಕು ಅನ್ನೋ ಹಾಗೆ ಮಾಡಿ. ದಯವಿಟ್ಟು ನಮ್ಮ ಇಡೀ ತಂಡಕ್ಕೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.